ಸೊಂಟ ಬಿದ್ದೋಗ್ಬಿಟ್ಟಿತ್ತು. ಯಾರು ರೆಡಿ ಮಾಡಿದ್ದಾರೆ? ನಾನು ರೆಡಿ ಮಾಡಿದ್ನ. ನಾನು ರೆಡಿ ಮಾಡಿದ್ನ. ಕೊಡು ದುಡ್ಡು. ನಾನು ರೆಡಿ ಮಾಡಿರಲಿಲ್ಲ. ಇದು ಕೈ ಅಮ್ಮನ ಪವಾಡ ಅಷ್ಟೇನೆ. ಇಲ್ಲಿ ಮತ್ತೆ ನಾನು ರೆಡಿ ಮಾಡಿದ್ದೆ ಅನ್ಬೇಡಿ, ನಂದೇನಿಲ್ಲ. ನಂದು ಕರ್ತವ್ಯ ಎಲ್ಲ, ಧರ್ಮ ಆಶೀರ್ವಾದ ಎಲ್ಲ ತಾಯಿದು. ಯಾರು ನನ್ನ ಅವರ ಅವಶ್ಯಕತೆ ಇಲ್ಲ, ನನಗಂತ ಆಸೆನೂ ಇಲ್ಲ. ನೀವು ತಾಯಿನ ಹೋಗೋಕೆ ಸಾಕು. ಈಗ ನನಗೆ ಸಾವಿದೆ, ದೇವ್ರಿಗೆ ಸಾವಿಲ್ಲ, ನಿನ್ನ ನಂಬಿಕೆ ಸಾವಿಲ್ಲ. ಹೇಗೆ ಚೆನ್ನಾಗಿದೆಯಪ್ಪ? ಅಪ್ಪ ಅನ್ನು ಎಷ್ಟು ವಯಸ್ಸು? ಯಾವ ಜನಗಲ್ಲ? ಹಾಂ, ಯಾರು ಬಿಡ್ತಾರೆ? ಹಾಂ, ಹೌದು, ತಮ್ಮನ. ಮತ್ತು ಇದು ನನ್ನ ಮಗಳ? ನಿಮ್ಮ ಮಗಳ? ನನ್ನ ಮಗಳ? ನನ್ನ ಮಗಳ? ಏಯ್, ಯಾರು ಇಂಥ ಮಕ್ಕಳು ದಯವಿಟ್ಟು ಆಡ್ಕೊಬೇಡಿ. ಆಡ್ಕೊತೀರಾ? ಈ ಮಗಳು ಚೆನ್ನಾಗಿರಲಿ, ಕ್ಲಾಸ್ ಹಾಕಿದ್ರು ಅನ್ಸುತ್ತೆ. ಸಣ್ಣ ಚೆನ್ನಾಗಿದೆ ಅಂತ ಹಿಂಗೆ ನಡ್ಕೋ. ಇರ್ಬೇಕಾ? ಹಿಂಗೆ ನಡ್ಕೋ. ದೇವ್ರ ಯಾವ್ದಕ್ಕೆ ಕೊಡಿ, ಇನ್ನೂ ಆರೋಗ್ಯ ಕೊಡಲಿ, ದೇವ್ರು ನಿಮ್ಗೆ ಆಯಸ್ ಕೊಡಲಿ. ಇನ್ನೊಂದು ಇದ್ರು ಯಾರು ಹ್ಯಾಂಡಿಕ್ಯಾಪ್ ಇದ್ರು ಸೀರೆ ಕೊಡ ಅಂತ ಕರೆದ್ರೆ ಯಾವ ಊರವರು? ಬೆಂಗಳೂರು ಮತ್ಸ್ವಾಮಿ. ಚೆನ್ನಾಗಿದ್ದೀರಾ? ಊಟ ಮಾಡಿ. ನೀನು ಬರ್ತೀನಿ, ಖಾಲಿ ಬಿದ್ದು ಸುಮ್ಮನೆ ನಡತೆಗೆ. ಮಮ್ಮಿ ಎಲ್ಲ ಏನು ಸುಮ್ಮನೆ ಎಲ್ಲ ನಡಿ ದೊಡ್ಡ ಕಾಲಿ ಖಾಲಿ ಬಿಡೋದ್ರೆ ಆಟ ಮಾಡ್ಕೊಂಡವಲ್ಲ ಅವು. ಅಮ್ಮ ನೀನ್ ದೊಡ್ಡರಲ್ಲ, ನಿಂಗಿಂತ ಖಾಲಿ ಬಿಡ್ತಾರ? ನಿಮ್ಗೆ ಬುದ್ಧಿ ಇಲ್ವಾ ನಿಂಗೆ? ಇಲ್ಲಿ ಬಾಯ್ಲಿ ಇಲ್ಲ ನೋಡಿ, ಇಲ್ಲಿ ಮಾಡ. ಇವೆಲ್ಲ ನಿಮ್ಮನ್ನೆಲ್ಲ ಹೊಡ್ಬಿಡ್ತೀನಿ ನೋಡಿ ನಿಮ್ಗೆ. ಇಲ್ಲಿ ಬಿಡು, ದೊಡ್ಡರೆಲ್ಲ ಖಾಲಿ ಬಿಡಿ. ಏನಿದೆಲ್ಲ ನಾವು ಸ್ವಲ್ಪ ಕಾಲಿಗೆ ಬೀಳಲ್ಲ. ಮಮ್ಮಿ ನೀನು ಗೊತ್ತಾ ಇದೆಯಾ? ಮಮ್ಮಿ ನೀ ಎಲ್ಲ ಯಾಕೆ ಖಾಲಿ ಬೀಳ್ತಿ? ದೊಡ್ಡರು ಸುಮ್ಮನೆ ಇಲ್ಲಿ ಮಾಡಿ ತಲೆ ಮಾಡಿ, ಏನಾಗಲ್ಲ. ದೊಡ್ಡರೆಲ್ಲ ಖಾಲಿ ಬೀಳುವಂತ ಸ್ವಾಮಿ ಜಾಗ ಬರೋದು ನಾವು ಯಾವತ್ತು ತಪ್ಪಾಗತ್ತೆ ಅಲ್ವಾ? ಒಂದು ನಿಮಿಷ ಅಮ್ಮ ಹೇಳಿ, ಅವ್ರು ಹೇಳ್ದಂಗೆ ಮಾಡಿ. ಪಾಪ ಅವರೇ ಹೇಳ್ತಾ ಇದ್ದಾರೆ. ಸಾಕು. ದೊಡ್ಡರಲ್ಲ ಏನಮ್ಮ, ನಿಮ್ಮ ಆಶೀರ್ವಾದ ಮಾವನ ಸ್ಮಾರ್ಟ್ ಆಗಿದ್ಯಾ? ಇನ್ನು ಕೊಡ್ತೀನಿ. ಎಲ್ಲಿ ಮಾಡ್ಕೊಂಡ? ನಿಮ್ಮೂರವ್ರು ಇದ್ದಿದ್ದಕ್ಕಂದ ನಂಜುಂಡಪ್ಪ ಅಂತ ಹೇಳಿ ಕೈ ಬಂದರು. ರಾಮು ವೈರಿಮಾಡ ರಾಮ್ ಇಬ್ರು ಇದಾರಪ್ಪ ಮೈಸೂರವರು. ಬಾಣವರ, ನಮ್ಮ ಬಾಣವರ. ಊಟ ಬತ್ತೀನಿ ಬಿಡೋದು ತಂಗಿ. ಯಾಕಿರ್ತೀಯ? ಒಳ್ಳೆ ಪಲ್ಯ ಮಾಡಿ, ಫೋನ್ ಮಾಡಿ, ಮುದ್ದೆ ಮಾಡಿ, ಎರಡು ಸೈಡಿ ಮೊಟ್ಟೆ ಬೇಯಿಸಿರಷ್ಟೇ. ಊಟ ಮಾಡಿ, ಊಟಕ್ಕೆ ಹಾಕಿ ಸಾಕು. ಈ ಯಾವ ಇವತ್ತು ಪ್ರಸಾದ ಮಾಡಿಸ್ತಾರ? ಕೆಪಿ ಪ್ರಸಾದ್ ಅಲ್ಲೇ ಅವರು. ಅಲ್ಲೇ ಅವರು ಟೌನ್ ಎಲ್ಲಿ ಬರ್ತಾರೆ? ದೂರನಾ? 10 ಕಿಲೋಮೀಟರ್. ಕೇಳಿದ್ದೀನಿ ಎಲ್ಲ ಊರು. ಪೂಜಾರ ಮಗಳೇ ಮಜಾರ ನಾನು ಬೆಟ್ಟ. ನಮ್ದು ಮಂದೇವ್ರು ಅದೇ ನರಸಿಂಹಸ್ವಾಮಿ ಶ್ರಾವಣಕ್ಕೆ ನಾನೇ ಪೂಜೆ ಮಾಡ್ತಾ ಇರ್ತೀನಿ ನೋಡಿ. ಇವತ್ತು ಅನ್ನದಾಸ ಇವ್ರದ್ದು ಒಂದ್ಸರಿ ಪುಣ್ಯಾತ್ಮರು ಒಂದೇ ಒಂದು ಹಂಗೆ ಕೈ ಕ್ಲೀನರು ಊಟ ಮಾಡ್ತಾರೆ. ಯಾವತ್ತು ಇವ್ರಿಗೆ ಒಂದ್ಸರಿ ಇವ್ರಿಗೆ ಗೌರವ ಕೊಡೋದು. ನಮ್ ಜನ ಇಂಥಕ್ಕೆಲ್ಲ ಗೌರವ ಕೊಡೋದು ಎದುರುಪಡಿ. ನಮ್ ಜನ ಪಡೆ ಕೊಡಿ ನಮ್ಮನ್ ಸರಿ ಮಾರ ಗೌರವ ಕೊಡೋದು. ಹಾ, ನನಗಿದ ದುಡ್ಡಿಟ್ಟು ಇಟ್ಟಲ್ತಾನೆ ದುಡ್ಡಿಟ್ಟಿದ ಮುಡ್ತೀನಿ ಅಷ್ಟೇ. ನಿಮ್ಗೆ ಅಂತಾನೆ ತಂದಿದ್ದೀವಿ. ಇದಕ್ಕೆ ಸಂತೋಷ. ಅಮ್ಮ ನೀವು ಖಾಲಿ ಬೀಳ್ಬಾರ್ದಮ್ಮ, ತಪ್ಪಾಗ್ತದೆ. ಅಣ್ಣ ಅಣ್ಣ ನೀನು ಬೇಡ ಸರಿ ಇರ್ಕೊಪ್ಪಲ್ಲಿ ಇರ್ಕೊಂಬ ಅಣ್ಣ. ಇದು ಅಂದ ಸ್ವಲ್ಪ ನಾನೇ ನಿನ್ಗೆ ಗೌರವ ಕೊಡ್ಬೇಕು ನಾವು. ಅಮ್ಮ ಒಂದು ಸೀರೆದ ಮೇಲೆ ಅಮ್ಮ ನಿನಗಮ್ಮ. ನಿಮ್ಮ ಜೊತೆಗೆ ಯಾರು ಬಂದಿದ್ದಾರಮ್ಮ? ಮಗಳು. ಮಗಳ ಇವರು? ಯಾರು ತಂಗಿ? ಯಾರು ಇವ್ರು ತಂಗಿನ? ಮಗಳ? ನಾನು ದೊಡ್ಡ ಮಗ, ನೀವು ಸಣ್ಣ ಮಗಳು. ಆಯ್ತಮ್ಮ. ಅಣ್ಣ ಒಳ್ಳೇದಾಯ್ತಂತ. ಒಳ್ಳೇದು ಹಾಗೆ ಆಗುತ್ತೆ. ತಲೆ ಮಾಡ್ಕೊಬೇಡಿ. ಲೈವಲ್ಲೇನು ಹೇಳಂಗೆ ಇಲ್ಲ. ಫೋನ್ ಇದೆಯಲ್ಲ ಎಲ್ಲ ಜನರಿಗೆ ಹತ್ರ ಸುಂದರಿ ಜನ ಆಡ್ಕೊಂತಾರೆ ಊರಾಗೆಲ್ಲ. ನೀವೇನು ಅನ್ಕೊಂಡಿರಿ ನೀವೆಲ್ಲ? ಆಮೇಲೆ ಮಾತಾಡೋಣ ಬಿಡಿ. ಪರ್ಸನಲ್ ವಿಷಯ ಜನರಿಗೆ ಒಳಲೇಬಾರ್ದು. ಹತ್ರ ಅಣ್ಣ ನೀವು ಯಾಕೆ ಅಣ್ಣ ಮುತ್ತೆ ಕೊಟ್ಟ ಅವ್ರಿಗೆ ನನಗೆ ಕೊಡಲಿಲ್ಲ. ಎತ್ತಮ್ಮ ಮುತ್ತು ಕೊಟ್ಟೆ ಒಂದು ಮಗಳು ಕೊಡೆ. ಮಾವ ಕೊಡ್ಬೇಕು, ಕೊಡುವ. ಮಾವ ಅಂತ ಹೇಳ್ಕೊಡು. ನಂಗೆ ಗಂಡು ಮಕ್ಕಳವೇ ಊಟ ಏನಾದ್ರು ಭಾಳ ಅಂದ್ರೆ ಫಸ್ಟ್ ಊಟ ಮಾಡಿಯಪ್ಪ. ಜನ ನನ್ಗೆ ಜಾಲಿ ಹಾಕೊಂಡ್ಬಿಡ್ತೀನಿ ನೋಡಿ ನಾನು. ಹೇಳ್ತೀನಿ ಬಾ, ಊಟ ಮಾಡಿ ಬೈಲಿ ಊಟ ಬನ್ನಿ. ನೀವು ನೋಡಿ ನಾನು ಊಟ ಬೆಲೆ ಕೊಡಿ. ನಿಮ್ಮ ಬೆಲೆ ಕೊಡೋ ಬನ್ನಿ ಊಟಕ್ಕೆ ಬನ್ನಿ ನೀವು. ಊಟ
ಒಂದ್ಸರಿ ಜ್ವರ ಹೆಂಗನ್ನಿ ಹೇಳ್ತೀನಿ. ಇದು ಅಭಿಮಾನ ಇರೋದು ನೀನು ದೇಶಕಾಯ ರಕ್ಷಕ ಅಂತ. ಮತ್ತೆ ನಾವು ಫೋನ್ ಮೆಸೇಜ್ ಮಾಡ್ಕೊಂಡು ಲೈವ್ ಮಾಡ್ಕೊಂಡು ಬರೀ ಕಂಡ ಮನೆ ಮಾತಾಡ್ಕೊಂಡಿದ್ದೀವಿ ನಾವಿಲ್ಲಿ. ಇವಾಗ ಪ್ರಾಣ ತಗ ಮಾಡ್ತಿದ್ದೀವಿ. ಹೀಗಾಗಿ ನಿಮಗೆ ಗೌರವ ಕೊಡ್ತೀನಿ. ಇನ್ನೊಂದೇ ಕುಟುಂಬ ಎಲ್ಲ ಚೆನ್ನಾಗಿ ಹೌದಾ? ನೀವು ಬೇಡ್ಕ ಊಟ ಮಾಡ್ಕೊಂಡು ನಾವು ಮಾತಾಡ್ತೀನಿ ನಾನು. ನೀನು ನೀನು ಖಾಲಿ ಬೀಳಬಾರ್ದು. ಓನ್ಲಿ ಆಶೀರ್ವಾದ, ನಿಮ್ಗೆ ಬರೀ ಆಶೀರ್ವಾದ ಇಷ್ಟೇ. ಆಶೀರ್ವಾದ ಮಾಡಿ 4 ಜನ ಬೈತೀನಿ. ಇನ್ನೂ ಸರಿ ಮಾಡಿ ನೋಡ. ಮಮ್ಮಿ ಹೆಂಗೆ ಹಿಂಗಡಿಗೆಲ್ಲ ಬೇರೆಲ್ಲ ಹೊಸುತ್ತೆ. ಅಮ್ಮ ನಿಮ್ಮಂತರ ಆಶೀರ್ವಾದ ಇದ್ರೆ ಇನ್ನೊಂದು 4 ದಿವಸ ಬದುಕಿ 4 ಜನಕ್ಕೆ ಬುದ್ಧಿ ಹೇಳಿ ಬೈತೀನಿ. ನೋಡಿಬೇಕು ಹೊಟ್ಟೆ ಕಿಚ್ಚು ಒಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆ ನೀರಿರಲ್ಲ, ನೀವು ಕುಡಿದ ಪರ ನೀವು ಫಿಲ್ಟರ್ ನೀರೇ ಕುಡೀರಿ. ಒಂದು ತೊಟ್ಟಿನ ಟ್ಯಾಂಕ್ನ ಮಾಡಿ ದನಕರ ನೀರು ಕುಡಿಯಕ್ಕೆ ಬಿಟ್ಬಿಡಿ. ಪ್ರಾಣಿ ಪಕ್ಷಿ ಕುಡಿತಾರೆ. ಊರಿಗೆ ಒಂದು ರಸ್ತೆ ಮಾಡಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಎಲ್ಲೋ ಸಾಯ ಬದಲು, ಎಲ್ಲೋ ಗುದಾಡ ಬದಲು, ಎಲ್ಲೋ ಅಳೋ ಬದಲು ಮಕ್ಕಳು ನಿಮ್ಮೂರಿಗೆ ಓದ್ತಾರೆ. ಒಳ್ಳೆ ಮಾಸ್ಟರ್ಗಳ ಅವಶ್ಯಕತೆ ಇದ್ರೆ ತಾಯಿನ ಗೌರ್ಮೆಂಟ್ ಇಂದ ಸಹಾಯ ಮಾಡೇ ಮಾಡ್ತಾರೆ. ಅದನ್ನು ನಾವು ಉಪಯೋಗಿಸಬೇಕು. ರೋಡ್ ಬರ್ತದೆ, ರೋಡ್ ಇದೆಯಾ, ನೀರಿದೆಯಾ ನೋಡಿ. ಇಲ್ಲಾಂದ್ರೆ ಪಟಾಟೆ ಕೇಕ್ ಕಟ್ ಮಾಡಿ ವೆಡ್ಡಿಂಗ್ ಮಾಡಿ ಪಾರ್ಟಿ ಮಾಡಿ ಕುಣಿಯೋ ಬದಲು ಬಾಟ್ಲಿ ಎಸೆಯೋ ಬದಲು ನಿಮ್ಮ ಊರಿಗೆ ಬಡವರು ಇರ್ತಾರೆ, ಸೀಟ್ ಇಲ್ಲದೆ ಮನೇಲಿ ಅವ್ರಿಗೆ ಸೀಟ್ ಕೊಡಿಸಿ ಉತ್ತಮವಾದ ಕೆಲಸ ಮಾಡಿ ಮುಂದಕಾರ ಮಾಡ್ತಾ ಹೋಗೋಣ. ದೇವ್ರನ್ನ ಕೇಳೋಣ ಎಲ್ಲ ಕಡೆ ಮಳೆ ಬರಲಿ, ಎಲ್ಲ ಕಡೆ ಒಳ್ಳೆ ವಾತಾವರಣ ಇರಲಿ ಅಂತ. ಯಾರು ಒಂದೇ ನಂಜನಗೂಡ ಗಂಡ ಹೆಂಡತಿ ಬಂದು ಇಂಥ ಒಳ್ಳೆ ಕೆಲಸ ಮಾಡ್ತೀನಿ ನೀವು ಅಂತ ಮಿಲಿಟರಿ ರಿಟರ್ನ್ ಒಬ್ಬ ಅವ್ರ ಹೆಂಡತಿ ಟೀಚರ್ ಅಂತ ಪುನರ್ಗೀತ ಇಬ್ಬರು ನಂಗೆ ಅಣ್ಣ ಅತ್ತಿಗೆ ಅಂದೆ ಇಬ್ಬರು ಆಶ್ರಮ ಮಾಡೋದು ನಂಗೆ ಇದೇ ಕಲ್ಮೇಲೆ. ಇನ್ನು ಚಿತ್ರದಿಂದ ಒಂದು ತಂಗಿ ಬರುತ್ತೆ ಹಿಂಗೆ ನಮಗೆ ನೀರು ಬರ್ತಾ ಇಲ್ಲ ಅಂತ ಎಲ್ಲ ಕಡೆ ಬರಲಿ ಅಂತ ಅವ್ರಿಗೆ ಏನ್ಬಿಡುತ್ತೆ ಗೊತ್ತಿರುತ್ತೆ ನಿಮಗೆ. 2 ತಿಂಗಳಿಂದ ಒಂದು ಪೂಜೆ ಮಾಡಿದ್ದೀನಿ ಎಲ್ಲ ಕಡೆ ಮಳೆ ಬರಲಿ ಅಂತ ಎಲ್ಲ ಕಡೆ ಮಳೆ ಬಂದಿದೆ. ಇವ್ರು ಬಿಟ್ರೆ ಇನ್ನು 22 ಸರ್ವಿಸಲ್ಲಿ ಎಲ್ಲ ಕೇಳೋದು ಗಂಡೊಡಗೇನೆ ಹೆಣ್ತೊಡಗೇನೆ ಮಗುಳುತ್ತೆ. ಅರ್ಧ ಮನೆ ಕಟ್ಟಿವಿ, ಡೈವರ್ಸ್ ಆಯ್ತು. ಬೇಗ ಮನೆಗೆ ಹೋಗ್ಬೇಕು, ಸೀರಿಯಲ್ ನೋಡ್ಬೇಕು, ಏನು ಹೊಡಿಬೇಕು, ಇಷ್ಟೇ ಕೇಳೋದು, ನಿನ್ನ ಕೇಳೋದಿಲ್ಲ. ಸಾಧ್ಯವಾದ್ರೆ ನಿಮ್ಮ ಮಕ್ಕಳು ಹುಟ್ಟಹಬ್ಬ ದಿವಸ ಅಂದಾಶ್ರಮಕ್ಕೆ ಹೋಗಿ ದೇವಮಾನ ಅವರು ಅಂತೀನಿ ಅವ್ರಿಗೆ ಅನ್ನ ಹಾಕಿ ಬನ್ನಿ. ಅದಕ್ಕಿಂತ ಹೊಡೆದೇನಿಲ್ಲ, ಆಗಲ್ವಾ? ಪಟಾಕಿ ಹೊಡೆದು 12 ಗಂಟೆ ರಾತ್ರಿಲಿ ಅಪ್ಪ ಬಂದು ಅತ್ತೆ ಮಗನ ಓಡಿಸಿ ಹೆಣ್ಮಕ್ಳು ನೈಟ್ ಹಾಕಿ ರಾತ್ರಿ ಒಂದಾಗ ಪಾರ್ಟಿ ಮಾಡಕ್ಕೆ. ಯಾಕಂದ್ರೆ ಚಿಟಿ ದುಡ್ಡಿಗೆ ಗಂಡು ಮಕ್ಕಳು ಎಣ್ಣೆ ಹೊಡೆಯಕ್ಕೆ ಬಂದಾಗದು. ಇನ್ನೇನು ಮಕ್ಕಳು ಬೇಕು ಎಲ್ಲರೂ ಇಲ್ಲಿ. ಇದೆಲ್ಲ ಮಾಡೋದು ಬಿಟ್ಟು ದಯವಿಟ್ಟು ನಾನು ವಿನಂತಿ ಇದೆ, ನಿಮ್ಮೂರು ರಸ್ತೆ, ನಿಮ್ಮೂರು ಶಾಲೆ, ನಿಮ್ಮೂರಿಗೆ ನೀರಿನ ವ್ಯವಸ್ಥೆ ಇದಾಕೊಂಡು ನಮ್ಮ ಗೂಡು ಮಾಡ್ಕೊಂಡು ದಯವಿಟ್ಟು ಮಾಡಿಕೊಡಿ. ಅದೇ ನೀವು ಮಾಡ್ತಕ್ಕಂಥ ಸಾಧನೆ. ನಿಮ್ಮೂರಲ್ಲಿ ಇದು ಮಾಡಿ ಯಾರು ರಾಜಕೀಯದವ್ರು ಬಂದ್ರೆ ನನ್ನಂತ ನಾವ್ಯಾರು ಬಂದು ಭಾಷೆ ಬಿಗಿಯಕ್ಕೆ ಬಂದ್ರೆ ಅವ್ರಿಗೆ ಹೇಳಿ ನಂಗೆ ಈ ಥರ ಮಾಡ್ಕೊಡಿ ಅಂತ. ಏನು ಹೇಳಿ ಇದಾಕೊಂಡು ನಮ್ಮ ಗೂಡು ಬಿಲ್ಡಿಂಗ್ ಅಲ್ಲ, ಊರಿ ರಸ್ತೆ, ಮಕ್ಕಳಿಗೆ ಶಾಲೆ, ಒಂದು ಟ್ಯಾಂಕು. ಅದಕ್ಕೆ ಬಡಬಗ್ರಿಗೆ ಕುಡಿಯೋ ನೀರು, ಫಿಲ್ಟರ್ ನೀರು ಕುಡಿತಾರೆ. ನಮ್ಮಂತ ಬಡವರು ಏನು ಕುಡಿಯೋದು, ದನಕರ ಏನು ಕುಡಿತಾರೆ? ಮಾಡ್ತೀರಾ ಮಾಡಲ್ವ? ಆಯ್ತಾ? ದಯವಿಟ್ಟು ಕೆಲವೊಬ್ರು ಇದ್ದಾರೆ ಒಳ್ಳೆ ಜನ, ಎಲ್ಲರೂ ಬೇಯಂಗಿಲ್ಲ. ರಾಜಕೀಯವಾಗಲಿ ಎಲ್ಲ ಡಿಪಾರ್ಟ್ಮೆಂಟ್ ಒಳ್ಳೆಯರಿದ್ದಾರೆ. ಒಳ್ಳೆಯವರಿಗೆ ಒಂದು ಯಾರು ಒಳ್ಳೆಯಿದ್ದಾರೆ ಅವ್ರಿಗೆ ಕ್ಲಾಸ್ ಹಾಕೊಂಡು ಕೆಲವರು ನೀರು ಕೊಡ್ಸಿದ್ರೆ ಪುನಃ ಇನ್ ಕೆಲವರು ಸುಳ್ಳು ಭರವಸೆ ನಿಮ್ಮ ತಲೆ ಮೇಲೆ ಕೈ ಇಕ್ಕೋದು. ನಮಗೆ ಇಕ್ಕಾರೆ, ನಿಮ್ಗೆ ಇಕ್ತಾರೆ, ಇಕ್ತಾ ಇರ್ತಾರೆ. ಹುಷಾರಾಗಿರತ್ತೆ. ಆಯ್ತು ತೀರ್ಥ. ಈಗ ತೀರ್ಥ ಆಗ್ತದೆ, ಯಾರೋ ಸ್ನಾನ ಮಾಡಿರ್ತೈತಿ ನೀವು ಮಾಡಿದ್ರೆ ಇಬ್ಬರು ಮಾಡಿದ್ರೆ ಸ್ನಾನ ಮಾಡಿದಾರ ಮಾಡಿರಾ? ಸ್ನಾನ ಮಾಡಿದ ಅಂತ ಕೇಳ್ಬೇಕ ನಾನು. ಮಾಡಿದೀರಾ? ಡೌಟಾ? ನಾನು ಕೇಳಿದ್ರು ಸ್ನಾನ ಮಾಡಿದೀರಾ ಅಂತ. ಮಾಡಿದಿರನಾ? ಆಶೀರ್ವಾದ ಮಾಡೋದು ಜೊತೆಗೆ ನಗುಮಾರ ಆಶೀರ್ವಾದ ಮಾಡ್ತೀಯ ಮಾಡ್ಮಮ್ಮಿ. ನೀವು ಎಲ್ಲೂ ಖಾಲಿ ಬೀಳಬಾರ್ದು. ಈ ನಿಮ್ಮ ವಯಸ್ಸಿಗೆ ಇಷ್ಟೊಂದು ಆರೋಗ್ಯ ಯಾರು ಇರಲ್ಲ. ಎಲ್ಲ ಈಗಲ್ಲ ಕ್ಯಾನ್ಸರು, ಶುಗರು, ಕಾಲು ನೋವು, ಕೈ ನೋವು, ಚೀಟಿ ಗುಚ್ಚು, ಮೊಬೈಲ್ ಇಚ್ಚೋರಿಗೆಲ್ಲ. ನೀವು ಆರಾಮಾಗಿರಿ. ನಿನಗೆ ಅಂತ ಕಾಲ ಸುಗಿರ್ ಬಂದು ಸ್ಮಾರ್ಟ್ ಆಗಿದ್ಯಾ?